ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ. ಬೆಂಗಳೂರು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ರಾಜ್ಯ ಸಂಚಾಲಕರು ಹಾಗೂ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರಾದ ಬಸವಪ್ರಿಯ ನಾಗರಾಜುರವರು ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಬಸವಧರ್ಮ ಶರಣ ಸಂದೇಶ ಹಾಗೂ ಬಸವ ತತ್ವಗಳನ್ನು ಮತ್ತು ಆಷಾಢ ಮಾಸ ಸೇರಿದಂತೆ ಇನ್ನಿತರ ಎಲ್ಲ ದಿನಗಳಲ್ಲೂ ಕೂಡ ನಿತ್ಯ ಕಲ್ಯಾಣ ಜನಜಾಗೃತಿ ಕಾರ್ಯಕ್ರಮ ಸೇರಿದಂತೆ ಮಹಾಮನೆ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಸುಮಾರು 48-50 ಕಾರ್ಯಕ್ರಮಗಳನ್ನು ನಡೆಸಿ ರಾಜ್ಯಾದ್ಯಂತ ಪ್ರವಾಸ ಮಾಡಿರುವ ಬಸವಪ್ರಿಯ ನಾಗರಾಜುರವರು ವಿವಿಧ ಜಿಲ್ಲೆಗಳಲ್ಲಿ ಆಯ್ದ ಮಹಾಮನೆಗಳ ಮನೆಯಲ್ಲಿ ರಾಜ್ಯ ಸಮಿತಿಯಿಂದ ಆಯ್ಕೆ ಮಾಡಿದಂತಹ ಜನರಿಗೆ ಮತ್ತು ಬಸವತತ್ವ ಶರಣ ಸಂದೇಶಗಳನ್ನು ಪಾಲಿಸುವಂಥವರಿಗೆ, ವಚನ ಸಾಹಿತ್ಯಗಳನ್ನು ಪಾಲಿಸುವಂಥವರಿಗೆ ಅಭಿನಂದನಾ ಪತ್ರಗಳನ್ನು ಮತ್ತು ಮಹಾಮನೆಯ ಮೂಲಕ ಸನ್ಮಾನವನ್ನು ಮಾಡುವುದರ ಮೂಲಕ ಮನೆಗೆ ತೆರಳಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಹಾಗಾಗಿ ಇವತ್ತು 48ನೇ ಕಾರ್ಯಕ್ರಮ ಭೀಮನ ಅಮಾವಾಸ್ಯೆ ಅಂಗವಾಗಿ 30ನೇ ನಿತ್ಯ ಕಲ್ಯಾಣ ಜನಜಾಗೃತಿ ಅಂತಿಮ ಕಾರ್ಯಕ್ರಮ. ಹಾಗಾಗಿ ಇವತ್ತು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಬುಕ್ಕನಕೆರೆ ಹೋಬಳಿಯಲ್ಲಿ ಗವಿಮಠದಲ್ಲಿರುವಂತಹ ಶ್ರೀ ಚನ್ನವೀರ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ 48ನೇ ಮಹಾಮನೆ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭದಲ್ಲಿ ಅವರು ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆಯುವುದರ ಜೊತೆಗೆ ಇಲ್ಲಿನ ಕಾರ್ಯಕ್ರಮದಲ್ಲಿ 5 ಮಂದಿಗೆ ಅಭಿನಂದನಾ ಪತ್ರವನ್ನು ನೀಡಲಾಯಿತು ಮತ್ತು ಇದೇ ಸಂದರ್ಭದಲ್ಲಿ ಅವರಿಗೆ ಗೌರವವನ್ನು ಸಹ ಮಾಡಲಾಯಿತು, ಗೌರವ ಸನ್ಮಾನವನ್ನು ಸಹ ಮಾಡಲಾಯಿತು. ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದಂತಹ ಮಾದೇಪ್ರಸಾದ್ ದೊಡ್ಡಯಾಚನಹಳ್ಳಿ ಗ್ರಾಮದ ಮಾದೇಪ್ರಸಾದ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಟ್ಟೆಹಳ್ಳಿ ವಿಕಾಸ್, ಹೊಸಹೊಳಲು ಗ್ರಾಮದ ಹೇಮಂತ ಶೈವ, ಡಿಂಕಾ ಗ್ರಾಮದ ವೀರಭದ್ರಸ್ವಾಮಿ, ಆಲಂಬಡಿ ಕಾವಲು ಗ್ರಾಮದ ಬಸವ ಆರಾಧ್ಯ, ಕೈಗೊಂಡನಹಳ್ಳಿ ಶಂಕರ ಶೈವ ಐವರಿಗೂ ಕೂಡ ಅಭಿನಂದನಾ ಪತ್ರಗಳನ್ನು ಮತ್ತು ಸನ್ಮಾನವನ್ನು ಸಹ ಮಾಡಲಾಯಿತು. ಬೆಂಗಳೂರು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದಂಥ ಬಸವಪ್ರಿಯ ನಾಗರಾಜುರವರಿಗೆ ಅವರ ಪ್ರಾಮಾಣಿಕ ಸೇವೆ ಮತ್ತು ಬಸವತತ್ವ ಸಂದೇಶಗಳ ಬಗ್ಗೆ ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತಿರುವುದರ ಬಗ್ಗೆ ಗವಿಮಠದ ಶ್ರೀಗಳಾದಂಥ ಶ್ರೀ ಚನ್ನವೀರ ಮಹಾಸ್ವಾಮೀಜಿಗಳವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಮತ್ತು ಗೌರವವನ್ನು ಸಲ್ಲಿಸಿದರು ಮತ್ತು ಸನ್ಮಾನವನ್ನು ಸಹ ಮಾಡಿದರು. ಇವರು ಇದೇ ಸಂದರ್ಭದಲ್ಲಿ ಮಳವಳ್ಳಿ ತಾಲೂಕು ಬಸವ ಕೇಂದ್ರದ ಕಾರ್ಯದರ್ಶಿಗಳಾದಂತಹ ಮಿಲಿಟರಿ ಸುರೇಶ್ ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸಿದರು ಶ್ರೀಗಳು. ಮುಖ್ಯವಾಗಿ ಇವತ್ತು ಭೀಮನ ಅಮಾವಾಸ್ಯೆ ಅಂಗವಾಗಿ ನಡೆದಂತಹ ವಿಶೇಷ ಪೂಜೆ ಮತ್ತು ಪತಿ ಪತ್ನಿಯರು ಇಲ್ಲಿಗೆ ಬಹಳಷ್ಟು ಜನ ಭಕ್ತರುಗಳು, ಶ್ರೀಮಠದ ಭಕ್ತರುಗಳು, ಸುತ್ತಮುತ್ತಲ ಭಾಗದಿಂದ ಬಂದಿದ್ದಂಥ ಅನೇಕ ಭಕ್ತರು ಶ್ರೀಮಠದಲ್ಲಿ ಭೇಟಿ ನೀಡಿದರು ಮತ್ತು ಇಲ್ಲಿನ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸಿದ್ದರು ಮತ್ತು ಇಲ್ಲಿ ಬಂದಿದ್ದಂತಹ ಅನೇಕ ಭಕ್ತರುಗಳಿಗೆ ಪ್ರಸಾದ ಸಹ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗಿತ್ತು ಮತ್ತು ಪೂಜಾ ಕಾರ್ಯಕ್ರಮಗಳು ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು, ಪೂಜಾ ಕಾರ್ಯಗಳು ಸೇರಿದಂತೆ ಇಲ್ಲಿ ನೆರವೇರಿತು. ಬೆಂಗಳೂರು ಚಾರಿಟಬಲ್ ಟ್ರಸ್ಟ್, ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ನಾಗರಭಾವಿ ಇದರ ರಾಜ್ಯ ಸಂಚಾಲಕರಾಗಿರುವಂತಹ ಬಸವಪ್ರಿಯ ನಾಗರಾಜುರವರು ಚಿಕ್ಕಮಗಳೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಹಾಸನ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ ಸೇರಿದಂತೆ ರಾಮನಗರ ಜಿಲ್ಲೆ, ಹೀಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಜಿಲ್ಲೆ ಸೇರಿದಂತೆ ಅನೇಕ ಕಡೆ ಅವರು ಪ್ರವಾಸ ಮಾಡಿ ಒಂದಷ್ಟು ಮಹಾಮನೆಗಳನ್ನು ಕಾರ್ಯಕ್ರಮಗಳನ್ನು ನಡೆಸಿ ಬಸವಧರ್ಮ, ಬಸವತತ್ವಗಳ ಪಾಲನೆಗಳ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ಮತ್ತು ವಚನಗಳ ಬಗ್ಗೆ ಎಲ್ಲ ಕಡೆ ಅವರು ಪ್ರಚಾರ ಮಾಡೋದ್ರ ಜೊತೆಗೆ ಬಸವತತ್ವಗಳನ್ನು, ಬಸವಣ್ಣನವರ ವಿಚಾರಗಳನ್ನು ಒಂದಷ್ಟು ಮನೆಗೆ ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಚಿತ್ರದುರ್ಗ ಮಠದ ಶ್ರೀಗಳ ಆಶೀರ್ವಾದ ಮತ್ತು ಸಾರ್ವಜನಿಕರು ಮತ್ತು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ರಾಜ್ಯ ಪದಾಧಿಕಾರಿಗಳು ಎಲ್ಲರೂ ಸಹ ಅವರಿಗೆ ಹೆಚ್ಚಿನ ಬೆಂಬಲ ಮತ್ತು ಪ್ರೋತ್ಸಾಹ ಸಹಕಾರ ನೀಡುವುದರ ಜೊತೆಗೆ ನಾಗರಾಜುರವರಿಗೆ ಅತ್ಯುತ್ತಮ ಸಹಕಾರವನ್ನು ನೀಡಿದ್ದಾರೆ ಮತ್ತು ವಿವಿಧ ಜಿಲ್ಲೆಗಳಿಂದ ಇರುವಂತಹ ಬಸವ ಕೇಂದ್ರ ಅಧ್ಯಕ್ಷರುಗಳು, ಜಿಲ್ಲಾಧ್ಯಕ್ಷರುಗಳು, ತಾಲೂಕು ಮಟ್ಟದ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ನನಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ನನಗೆ ಯಾರ್ಯಾರು ಇರುವಂತಹ ಬಸವ ಭಕ್ತರುಗಳಿಗೆ ಮತ್ತು ಎಲ್ಲರಿಗೂ ಕೂಡ ಅವರು ತಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಶನಿವಾರ ಭಾನುವಾರ ಕೂಡಲ ಸಂಗಮದಲ್ಲಿರುವಂತಹ ವಿವಿಧ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಲು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಇವತ್ತಿನ ಪ್ರವಾಸದಲ್ಲಿ ತಮ್ಮ ಪದಾಧಿಕಾರಿಗಳ ಬೆಂಬಲಿಗರ ಜೊತೆ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇದಕ್ಕೂ ಮುನ್ನ ಶ್ರೀಗಳ ಆಶೀರ್ವಚನ ಮತ್ತು ಶ್ರೀಗಳ ಆರೈಕೆ ಮತ್ತು ಒಟ್ಟಿಗೆ ಎಲ್ಲರೂ ಕೂಡ ಇವತ್ತು ಕೂಡ ಪ್ರವಾಸವನ್ನು ಕೈಗೊಂಡಿದ್ದಾರೆ.
ಹಗ್ಗದ ಬಲೆಯ ತಕ್ಕಂಡು ಗುಗ್ಗರಿ ದಿಂಡಿಯ ಹಿಡ್ಕೊಂಡು ಒಬ್ಬನೇ ಹೋಗ್ತಾನೆ ಮುದ್ದು ಮಾದೇವ ಹೆಬ್ಬುಲಿ ಬ್ಯಾಂಡಿಗೆ ಕೋರಟ್ಯಾಗಿಡಮ್ಮ ತೋಡುಗಲ್ಲ ಮನಿಗೆ ಕೋರಟ್ಯಾಗಿಡಮ್ಮ ತೋಡುಗಲ್ಲ ಮನಿಗೆ ಕುಲದಲ್ಲಿ ಕೂರು ಬೊಕ್ಕಲ ಗೌಡ ಜಾತಿಲಿ ಸೋರುಗ ನೀಲ ಮನೆಗಳಲ್ಲಿ ನಾವು ಮಹಾಮನೆ ಎನ್ನುವ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಎಲ್ಲರನ್ನ ಒಗ್ಗೂಡಿಸಿ ಆ ಬಸವಣ್ಣನವರ ತತ್ವಗಳನ್ನು ಸಾರ್ಕೋತಾ ಬಂದಿದ್ದೇವೆ. ಆಷಾಢ ಮಾಸದಲ್ಲಿ ಈಗಾಗಲೇ 48 ಮನೆಗಳಲ್ಲಿ ಕಾರ್ಯಕ್ರಮ ಮುಗಿಸಿ ಅಂತಿಮವಾಗಿ ನಾವು ಸ್ವತಂತ್ರ ಸಿದ್ಧಲಿಂಗೇಶ್ವರ ಶಿವಯೋಗಿಗಳವರ ಗದ್ದಿಗೆನಲ್ಲಿ ಹುದೆ ನಿಮ್ಮ ಮಠದಲ್ಲಿ ಸೇವೆ ಮಾಡ್ತಾ ಇರುವಂಥ ಅರ್ಚಕರನ್ನು ಎಲ್ಲರನ್ನೂ ಕೂಡ ನಾವು ಗುರುತಿಸಿ ಅವರಿಗೊಂದು ಕಿರು ಸನ್ಮಾನವನ್ನು ಮಾಡಿ ನಾವು ಈ ದಿನ ನಿಮ್ಮ ಗದ್ದಿಗೆಯಲ್ಲಿ ಅಂತಿಮವನ್ನು ಈ ಮಾರಾಟದ ಕಾರ್ಯಕ್ರಮಕ್ಕೆ ಅಂತಿಮವನ್ನು ಆಡ್ತೀವಂತ ಈ ಸಂದರ್ಭದಲ್ಲಿ ಹೇಳ್ಕೊಂಡು ನಾವು ಬಂದಿದ್ದೇವೆ. ಭಕ್ತ ಬಂಧುಗಳೇ, ಎಲ್ಲಿಯವರೆಗೆ ನಾವು ಬಸವಣ್ಣನವ್ರನ್ನ ನೆನೆಸ್ಕೋತೀವಿ ಅಲ್ಲಿವರೆಗೆ ಹಾಗೆ ಬಸವಾದಿ ಪ್ರಮಥರನ್ನ ನೆನೆಸ್ಕೋತೀವಿ. ಅವರ ತತ್ವಗಳನ್ನು ಆದರ್ಶಗಳನ್ನು ನಾವು ಅಳವಡಿಸ್ಕೊಂಡಾಗ ಜೀವನ ಸಾಕ್ಷಾತ್ ಶಿವನಲ್ಲಿ ಲೀನವಾಗ್ತದೆ. ಎಷ್ಟೋ ಜನ ನಾವು ಈಗಲೂ ಕೂಡ ಲಿಂಗಾಯತರು ಅಂತ ಹೇಳ್ಕೊಂಡ್ಬರ್ತೀವಿ. ಬಸವಣ್ಣನವರು ಕೊಟ್ಟಂತ 2 ಲಾಂಛನಗಳು, ಒಂದು ಹಣೆಗೆ ಧರಿಸುವಂತ ವಿಭೂತಿ, ಎರಡನೆಯದು ನಮ್ಮ ಎದೆಯ ಮೇಲೆ ಧರಿಸಿಕೊಳ್ಳುವಂತ ಲಿಂಗಾಯತರಾಗಿದ್ದೇವೆ, ದಿಟಲಿಂಗಾಯತರಾಗಿಲ್ಲ. ಯಾವಾಗಲೂ ಕೂಡ ಇಷ್ಟಲಿಂಗವನ್ನ ತಮ್ಮ ಎದೆಯ ಮೇಲೆ ಹಾಕೋಬೇಕು. ಹಾಗೆಯೇ ವಿಭೂತಿಯನ್ನ ನಾವು ಧಾರಣೆ ಮಾಡ್ಕೋಬೇಕು. ವಿಭೂತಿ ಅಂತ ಹೇಳಿದ್ರೆ ಚಿತ್ತ ಅಂತ ಹೇಳ್ಬಿಟ್ಟು ಬಹಳಷ್ಟು ವಿಚಾರಗಳಿದೆ. ಆದ್ರೆ ನಾವು ತಿಳ್ಕೊಬೇಕಾಗಿರೋದು ಇಷ್ಟೇ, ವಿಭೂತಿ ಅಂತ ಹೇಳಿದ್ರೆ ವೀರಶೈವ ಲಿಂಗಾಯತರಿಗೆ ಭೂಷಿತವಾದ ತಿಲಕ ಅಂತ ತಿಳ್ಕೊಂಡು ವಿಭೂತಿ ಧರಿಸಿದರೆ ಕಳೆಯುವುದು ಭವರೋಗ, ವಿಭೂತಿ ಚಿನ್ನವಯ್ಯ ಅಂತ ಹೇಳ್ತಾರೆ. ಹಾಗೆ ವಿಭೂತಿ ಧಾರಣೆಯನ್ನು ಮಾಡ್ಕೊಂಡವ್ರಿಗೆ ಯಾವ್ದು ಭೂತ ಪ್ರೇತ ಕ್ರೀಡೆ ಪಿಶಾಚಿಗಳು ಯಾವುದು ಬರಲ್ಲ. ಊರಿನಲ್ಲಿ ಮಾಟ ಮಂತ್ರ ಮಾಡ್ತಾರೆ ಅನ್ನೋದು ಬರಲ್ಲ. ಆಟ್ಬಿಟ್ಟೆ ಇದು ಮಾಡ್ಬಿಟ್ಟೆ ಅನ್ನೋ ಆ ಭಯ ಭಕ್ತಿ ಅದೆಲ್ಲ ಹೊರಟೋಗುತ್ತೆ. ನಮ್ಮ ಹಿಂದೆ ಬಸವಣ್ಣವರಿದ್ದಾರೆ, ಶಿವ ಇದ್ದಾರೆ, ನಮ್ಮ ಎದೆ ಮೇಲೆ ಆತ್ಮಲಿಂಗ ಇದೆ ಅಂತ ಅಂದಾಗ ನಾವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಎಲ್ಲರೂ ಹೇಳ್ಕೊಂಬರ್ತಾರೆ. ಈಗ ಕೆಲವು ಕಡೆಗೆಲ್ಲ ಹೇಳ್ಕೊಂಬಂದಾಗ ತದು ಶುದ್ಧ, ಮನಶುದ್ಧ ಮತ್ತೆ ಭಾವ ಶುದ್ಧ ಅಂತ ನಾವು ಹೇಳ್ತೀವಿ ಬಸವಣ್ಣವ್ರ ಕಾನ್ಸೆಪ್ಟ್ ಅಲ್ಲಿ. ನಾವು ಎಲ್ಲ ಯಾವ್ದಾದ್ರು ಧಾರ್ಮಿಕ ಕಾರ್ಯಕ್ರಮ ಮಾಡಿದ್ರೆ ನಿಮ್ಮ ತನುಮನ ದನಗಳನ್ನು ಅರ್ಪಿಸಿ ಅಂತ ದನ ತಾನಾಗೆ ಸೇರ್ಕೊಳ್ಳುತ್ತೆ. ಆದರೆ ತನು ಅಂತ ಅಂದ್ರೆ ತನುವನ್ನ ನಾವು ಶುದ್ಧವಾಗಿ ಇಟ್ಕೋಬೇಕು ಅಂತ ಅಂದ್ರೆ ಅದಕ್ಕೆ ಕಾಯಕವನ್ನ ಕೊಡಬೇಕು. ಆ ರೀತಿಯಾಗಿ ಕಾಯಕವೇ ಕೈಲಾಸ ಅನ್ನುವ ಕಾನ್ಸೆಪ್ಟ್ ಅನ್ನ ತಂದುಕೊಂಡವರು ಬಸವಣ್ಣವರು. ಅದೇ ರೀತಿ ಮನಶುದ್ಧಿಯನ್ನ ಮಾಡಬೇಕು ಅಂತ ಅಂದ್ರೆ ನಮ್ಮ ಇಷ್ಟಲಿಂಗ ಪೂಜೆಯನ್ನ ಮಾಡಿ ಆ ಶಿವನ ಪ್ರೇಕ್ಷನಾಗಿ ಆ ಶಿವಯೋಗವನ್ನ ಪಡೆಯುವಂತ ಮನಸ್ಸನ್ನ ಶುದ್ಧವಾಗಿ ಮಾಡ್ಕೊಳ್ಳೋದಕ್ಕೆ ನಾವು ಇಷ್ಟಲಿಂಗವನ್ನ ಪೂಜೆ ಮಾಡ್ಕೊಳ್ಳೋದು ಅಂತ ಹೇಳಿ. ಅದೇ ರೀತಿಯಾಗಿ ಭಾವಶುದ್ಧಿ ಅಂತ ಅಂದ್ರೆ ಇಲ್ಲಿ ಅನ್ನ ದಾಸೋಹ ನಡೀತಾ ಇದೆ ನಮ್ಮ ಮಠದಲ್ಲಿ. ಅನ್ನವನ್ನ ಬಡಿಸ್ತಾ ಇರೋರು ಕೂಡ ಅವನು ಕೇಳು ಅವನು ಮೇಲು ಅಂತಿಲ್ಲ, ಅವನಿಗೆ ಎಷ್ಟು ಬೇಕೋ ಅನ್ನವನ್ನ ಅಷ್ಟನ್ನ ದಾಸೋಹದಲ್ಲಿ ಬಡಿಸುವಂಥದ್ದು. ಆ ರೀತಿಯ ಭಾವಶುದ್ಧಿಯನ್ನ, ದಾಸೋಹ ಸಂಸ್ಕೃತಿಯನ್ನ ನಮ್ಮ ಜಗತ್ತಿಗೆ ತಿಳಿಯಪಡಿಸಿದಂಥ ಆ ಬಸವಾದಿ ಪ್ರಮುಖರನ್ನ ನೆನೆಸಿಕೊಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ನಮ್ಮ ಅರ್ಚಕರಿಗೆ ಸಮಯದ ಅಭಾವ ಇದೆ. ನಾವು ನಾಳೆ ಬಸವ ಕಲ್ಯಾಣಕ್ಕೆ ಹೋಗಬೇಕಾಗಿದೆ. ಆದ್ದರಿಂದ ಕಾರ್ಯಕ್ರಮವನ್ನು ಮುಗಿಸಿ ನಾವು ಅವಿಶ್ರಾಂತವಾಗಿ 1 ತಿಂಗಳ ಕಾಲ ನಿರಂತರವಾಗಿ ಮಂಡ್ಯ ಜಿಲ್ಲೆಯಾದ್ಯಂತ, ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ ಕೆಲವು ತಾಲೂಕುಗಳಲ್ಲಿ ಹೋಗಿ ಕಾರ್ಯಕ್ರಮವನ್ನು ಅನುಷ್ಠಾನವಾಗಿ ಹೇಳ್ಕೊಂಡು ಬಂದಿದ್ದೇವೆ. ಬಟ್ ಇದು ಧರ್ಮಪೀಠವೇ ಆಗಿರೋದ್ರಿಂದ, ನಮ್ಮ ಬಸವ ಧರ್ಮದ ಪೀಠವೇ ಆಗಿರೋದ್ರಿಂದ ಇಲ್ಲಿ ಪ್ರತಿನಿತ್ಯ ನಿಮಗೆಲ್ಲ ಅನುಭವಗಳು ಸಿಗ್ತಾನೆ ಇರುತ್ತೆ ನಮ್ಮ ಶ್ರೀಗಳಿಂದ ಅಂದ್ಕೊಂಡು ನಾವು ಹೆಚ್ಚಿಗೆ ಇಲ್ಲಿ ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಗುರುವಿದ್ದಾಗ ಗುರುವಿನ ಮುಂದೆ ನುಡಿಯೋದಕ್ಕೆ ನಮಗೇನೂ ಇಲ್ಲ. ಪ್ರತಿನಿತ್ಯ ನಿಮಗೆ ದರ್ಶನ ಭಾಗ್ಯವನ್ನು ನೀಡುತ್ತಾ ಬಸವಾದಿ ಪ್ರಮಥರ ಹೇಳಿಕೊಟ್ಟಂಥ ತತ್ವಗಳನ್ನು ನಾವೆಲ್ಲರಿಗೂ ಪ್ರತಿನಿತ್ಯ ಸಾಕ್ತಾ ಇರುವಂಥ ನಮ್ಮ ಶ್ರೀಗಳೇ ಇರುವಾಗ ಹೆಚ್ಚಿಗೆ ಮಾತಾಡೋದು ಬೇಡ. ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಮಂಡ್ಯ ಜಿಲ್ಲೆಯ ಬಸವ ಕೇಂದ್ರದ ಅಧ್ಯಕ್ಷರಾದಂಥ ಬಸವಪ್ರಿಯ ನಾಗರಾಜರವರು, ಹಾಗೆ ನಾವು ನಮ್ಮ ಶ್ರೀಗಳವರ ಕೈಯಿಂದ ನಮ್ಮ ಅರ್ಚಕ ವೃಂದದವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಗುರುಗಳೇ ಎಲ್ರಿಗೂ ಓಂ ಶ್ರೀ ಗುರು ಬಸವಲಿಂಗ
ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಮಂಡ್ಯ ಜಿಲ್ಲೆ ಅಂತ ಅಗತ್ಯ ಬರೆಯುವ ಮತ್ತು ನೂತನವಾಗಿ ನಮ್ಮ ಶರಣರಾದ ಮಂಡ್ಯ ಅಧ್ಯಕ್ಷಕ್ಕೆ ಹೊಸ ಅಧ್ಯಕ್ಷ ಆಯ್ಕೆ ಮಾಡಲಾಗಿದೆ. ಶ್ರೀಮಠದಿಂದ ಇವರಿಗೆ ಶ್ರೀಗಳ ಆಶೀರ್ವಾದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪಂಚವಿಧಿವಿ ಪಂಚ ಬ್ರಹ್ಮವಿಂದು ಮಹಾಮಹಿಮ ಸಂಗನ ಬಸವಣ್ಣ ನೆನೆಗೆಯೂರು ಜಗವೆಲ್ಲುಗುರು ಕಾಣ ಮಹೇಶ್ವರ ಎನ್ನಗತಿ ಎನ್ನಪತಿ ನೀನೇ ಕಂಡಯ್ಯ ಎನ್ನೆಗುರು ಪರಮಗುರು ನೀನೇ ಕಂಡಯ್ಯ ಎನ್ನ ಅಂತರಂಗದ ಜ್ಯೋತಿ ನೀನೇ ಕಂಡಯ್ಯ ಈ ದಿನ ಆಷಾಢ ಮಾಸದಲ್ಲಿ ಸಿದ್ಧಲಿಂಗ ನಾವು ಸಾಕ್ಷಿಯಾಗಿ ಕೇರಳ ತಾಲೂಕು ಗ್ರಾಮದ ಅವರಿಗೆ ನೂತನವಾಗಿ ಹೊಸ ಅಧ್ಯಕ್ಷರ ಆಯ್ಕೆ ಮಾಡಲಾಗಿದೆ. ಜಯ ಬಸವೇಶ, ಜಯ ಬಸವೇಶ, ಜಯ ಬಸವೇಶ, ಶರಣಾರ್ಥಿಗಳು, ಜಯ ಮುರುಗೇಶ, ಶರಣಾರ್ಥಿಗಳು. ವಿಶ್ವಧರ್ಮಕ್ಕೆ ದೇವಾಗ್ಲಿ, ವಿಶ್ವಧರ್ಮಕ್ಕೆ ಲಿಂಗವಂತ ಸಮಾಜಕ್ಕೆ ಶುಭವಾಗಲಿ. ಇತಿಹಾಸ 5 ವರ್ಷಗಳದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವತಂತ್ರ ಸಿದ್ಧಲಿಂಗೇಶ್ವರ ಗುರುದೇವ ಮಹಾದೇವ ಗುರುದೇವ ಶಿವಾಯ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ದಿವಸ ಸ್ವತಂತ್ರ ಸಿದ್ಧಲಿಂಗೇಶ್ವರ ಕಾಪನಹಳ್ಳಿ ಗವಿಮಠದಲ್ಲಿ ಇವತ್ತು ನಡೆಸಿಕೊಟ್ಟ ಕಾರ್ಯಕ್ರಮ ಏನಪ್ಪ ವಿಶೇಷ? ಬಸವ ಕೇಂದ್ರ ಧರ್ಮ ಮುಂದೆ ನಿಂತ್ಕೋಬೇಕು. ನಾವೆಲ್ಲ ಮುಂದ್ಗಡೆ ಹೋದ್ರೆ ವಿಡಿಯೋ ಹೋಯ್ತದೆ. ಈಗ ಕಲ್ಯಾಣ 48ನೇ ಮಹಾಮನಿ ಕಾರ್ಯಕ್ರಮದಲ್ಲಿ ಯಾರಾದರೂ ಒಂದು ವಿಶೇಷವಾದಂಥ ದೇವಾಲಯವನ್ನು ಗುರುತಿಸಿ ಒಂದು ಆ ದೇವಸ್ಥಾನದ ಅರ್ಚಿಕ ಒಂದು ಪೂಜೆ ಕೈಂಕಾರ್ಯಗಳನ್ನು ನಡೆಸುತ್ತಿರ್ತಾರೆ. ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಒಂದು ಅಂಥ ಹುಮ್ಮಸ್ಸನ್ನು ಕೊಟ್ಟು ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪೂಜೆ ಪುನಸ್ಕಾರ ಆ ಭಾಗದಲ್ಲಿರ್ತಕ್ಕಂಥ ಒಂದು ಆಚಾರ ವಿಚಾರಗಳನ್ನು ಆ ಪುರೋಹಿತರಿಗೆ ಮಾಡೋದ್ರಿಂದ ಒಂದು ಪ್ರೀತಿ ವಿಶ್ವಾಸ ಹೆಚ್ಚಿನ ರೀತಿಯಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಗಲಿ ಅಂತೇಳಿ ಈ ತಾಲೂಕಲ್ಲಿ ನಮ್ಮ ಒಂದು ಮಠವನ್ನು ಗುರುತಿಸಿ ಬೆಂಗಳೂರಿಂದ ಬಂದಿದ್ದಾರೆ. ಹಾಗಾಗಿ ಫೋನ್ ಮಾಡಿದ ತಕ್ಷಣ ಆಯಿತು ಬನ್ನಿ, ನಮಗೂ ಸಂತೋಷ ಆಯಿತು ಅಂಥೇಳಿ ಭಾಳ ಸಂತೋಷದಿಂದ ಅವ್ರು ಬಂದದ್ದು ನಮಗೆ ಭಾಳ ಸಂತೋಷ ಆಯಿತು. ಮತ್ತು ನಮ್ಮ ಸ್ವತಂತ್ರ ಸಿದ್ಧಲಿಂಗೇಶ್ವರ ಬಸವಾದಿ ಪ್ರಮುಖರು ಯಾವ ರೀತಿಯಾಗಿ ಹೊರಹೊಮ್ಮಿದ್ರು ಈ ನಮ್ಮ ತಾಲೂಕಿನಲ್ಲಿ ಸ್ವತಂತ್ರ ಸಿದ್ಧಲಿಂಗೇಶ್ವರ ಕೂಡ ಜಾತಿ ಮತ ಯಾವುದೂ ಅಂತ ಭೇದ ಭಾವ ಮಾಡದೆ ಸರ್ವೇ ಜನ ಸುಖಿನೋ ಭೂತು ಅನ್ನೋ ರೀತಿಯಲ್ಲಿ ಜೀವಂತವಾಗಿ ಏಕೈಕಿರ್ತಕ್ಕಂಥ ನಮಗೆ ಭಾಳ ಸಂತೋಷ ಆಯಿತು. ಈ ಟ್ರಸ್ಟ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಓಂ ಶ್ರೀ ಬಸವಲಿಂಗಾಯ ನಮಃ ಟ್ರಸ್ಟ್
ಈ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಆಯುಷ್ ಆರೋಗ್ಯವನ್ನು ಕೊಟ್ಟು ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಈ ನಾಗರಾಜ್ ಅವರು ಮಿಲಿಟರಿ ಸುರೇಶ್ ಅವರು ಕೂಡ ಎಲ್ಲ ಬಂದು ಪಾಲ್ಗೊಂಡಿದ್ದಾರೆ. ನಮಗೆ ಭಾಳ ಸಂತೋಷ ಲಿಂಗೇಶ್ವರ ಆಶೀರ್ವಾದ ಸದಾ ಅವರು ಎಲ್ಲರಿಗೂ ಕೂಡ ಮಾದೇವ ಬಂದಿದ್ದಾರೆ ಮತ್ತು ನಾಗರಾಜ್ ಬಂದಿದ್ದಾರೆ, ಗಂಗಾಧರ್ ಅವರು ಎಲ್ಲ ನಮ್ಮ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರು ಕೂಡ ಭೀಮನ ಅಮಾವಾಸ್ಯೆ ಪ್ರಯುಕ್ತವಾಗಿ ಅವರು ಕೂಡ ಬಂದು ನಮ್ಮ ಸುತ್ತಮುತ್ತ ಹಳ್ಳಿಯ ಗ್ರಾಮದವರು ಕೂಡ ಏನೇ ಒಂದು ವಿಶೇಷವಾದರೂ ಕೂಡ ಆ ಒಂದು ಮುಟ್ಟು ತೊಟ್ಟು ಏನೇ ಆದರೂ ಕೂಡ ಇಲ್ಲಿ ಮುತ್ತ ತಗೊಂಡೋಗಿ ಹಾಕುವಂಥ ಪದ್ಧತಿ ನಮ್ಮ ಸ್ಥಳೀಕರು ಅಳವಡಿಸ್ಕೊಂಡಿದ್ದಾರೆ. ಹಾಗೆ ಅವ್ರಿಗೂ ಕೂಡ ಸಂತೋಷ ಲಿಂಗೇಶ್ವರ ಆಯುಷ್ ಆರೋಗ್ಯ ಕೊಡಲಿ. ಎಲ್ಲರಿಗೂ ಕೂಡ ಭೀಮ ಅಮಾವಾಸ್ಯೆಯ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರು ಅಂದರೆ ಅವರವರ ಯಜಮಾನರನ್ನ ಅಂದರೆ ಎಲ್ಲ ಹಬ್ಬ ಹರಿದಿನಗಳು ಮಾಡೋದು ಬೇರೆ, ಈ ಹಬ್ಬ ಒಂದು ವಿಶೇಷ ಅಂದರೆ ಗಂಡನಿಗೆ ಅತ್ಯಂತ ಮಾನ್ಯತೆಯನ್ನು ಕೊಟ್ಟು ಅವರ ಪಾಪವನ್ನು ಸಾಕ್ಷಾತ್ ಪರಮಾತ್ಮ ರೂಪದಲ್ಲಿ ಇವತ್ತು ಗಂಡಂದಿರನ್ನ ಪರಮಾತ್ಮನೇ ಅವನು ಕೂಡ ಎಲ್ಲ ಹಿರಿಯ ಹಬ್ಬವೂ ಕೂಡ ಗಂಡನಿಗಾಗಿ ಸೀಮಿತವಾಗಿ ಈ ಹಬ್ಬ ನಮ್ಮ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದಿದ್ದೀವಿ. ಪರಂಪರೆಯನ್ನು ನಾವೆಲ್ಲರೂ ಕೂಡ ಹಬ್ಬ ಹರಿದಿನಗಳಲ್ಲಿ ಏನೇನು ಬರ್ತಾ ಇರೋ ಎಲ್ಲ ಹಬ್ಬಕ್ಕೂ ಕೂಡ ಒಂದು ವಿಶೇಷತೆ ಇದೆ. ಹೇಳಕ್ಕೆ ಹೋದರೆ ಗಂಟಲು ಹಾಗಾಗಿ ಸರಳವಾಗಿ ಎಲ್ಲರಿಗೂ ಕೂಡ ಮಾಡಿ ಎಲ್ಲರಿಗೂ ಕೂಡ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಧರ್ಮ ಕೇಂದ್ರ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ವತಿಯಿಂದ ನಮಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂಥ ಸ್ವತಂತ್ರ ಸಿದ್ಧಲಿಂಗೇಶ್ವರ ಶಿವಯೋಗಿಗಳವರ ಮಠದ ಶ್ರೀಗಳವರಿಗೆ ನಮ್ಮ ಧರ್ಮದ ಕೇಂದ್ರದ ವತಿಯಿಂದ ಬಿಲ್ವಪತ್ರೆ ವೃಕ್ಷವನ್ನು ಈ ಮಠದಾದ್ಯಂತ ಒಂದು 75 ಗಿಡಗಳನ್ನು ಈ ಮಠದ ಸುತ್ತಮುತ್ತಲೂ ಕೂಡ ಇದು ಮುಂದಿನ ದಿನಗಳಲ್ಲಿ ಬಿಲ್ವಪತ್ರೆ ಮಠ ಅನ್ನುವ ರೀತಿಯಲ್ಲಿ ಯಾವುದೇ ಧರ್ಮ ಕಾರ್ಯಗಳಾದರೆ ಶಿವನಿಗೆ ಪ್ರಿಯವಾದದ್ದು ಬಿಲ್ವಪತ್ರೆ. ಶಿವನನ್ನ ಇಷ್ಟಲಿಂಗದ ರೂಪದಲ್ಲಿ ಕಂಡವರು ಬಸವಣ್ಣನವರು. ಹಾಗೆ ಬಸವ ಕೀರ್ತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಿಲ್ವಪತ್ರೆಯ ಗಿಡ ಬೆಳೆದಂತೆ ಬೆಳೆಯಲಿ ಅಂತ ಹೇಳ್ತಾ ನಮ್ಮ ಬಸವ ಧರ್ಮ ಕೇಂದ್ರದ ವತಿಯಿಂದ ಬಿಲ್ವಪತ್ರ ಗಿಡಗಳನ್ನು ಶ್ರೀಗಳವರಿಗೆ ಸಮರ್ಪಿಸ್ತಾ ಇದ್ದೇವೆ. ಪ್ರಕೃತಿ ಎಂಬ ಗುರು ಗಗನವೇ ಲಿಂಗ ಕುಡಿ ನೀರೇ ಜಗವೆಲ್ಲ ಎಳ್ಳೀರು ಕೊಡೋದನ್ನೇನಲ್ಲ ಪದಾರ್ಥಗಳು ಶಿವನ ಮಹಾಪ್ರಸಾದ ಶರಣಾರ್ಥಿಗಳು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನಲ್ಲದೆ ಭಕ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಲಿಂಗಪತಿ ಶಿವಪತಿ ಜಯ ಬಸವೇಶ ಶರಣಾರ್ಥಿಗಳು 1,96,000 ಗಣಮಗಳಿಗೆ ಶರಣಾರ್ಥಿಗಳು ಅನುಭವ ಮಂಟಪದ 777 ಗಣಮಗಳಿಗೆ ಶರಣಾರ್ಥಿಗಳು 12 ಶತಮಾನದ ಮಹಾಮಾಲೆಯನ್ನು ನಿರ್ಮಾಣ ಮಾಡಿ ಅಪ್ಪ ಬಸವಣ್ಣವರಿಗೆ ಶರಣಾರ್ಥಿಗಳು ಬಸವಾದಿ ಸಂಸ್ಥೆಗೆ ಶರಣಾರ್ಥಿಗಳು ಬಸವ ಅಲ್ಲಮ್ಮ ಚನ್ನಬಸವೇಶ್ವರ ಎಲ್ಲ ಒಂದು ಶಿವಶರಣರಿಗೆ ಶರಣಾರ್ಥಿಗಳು ಏರ್ಪಡೆ ಎಲ್ಲ ಗ್ರಾಮದ ಅಭಿಮಾನಿಗಳು ಲಿಂಗ ಭಕ್ತರಿಗೆ ಆಚರಣ ಕಲ್ಯಾಣ ಮಹಾಮನೆ ಪರವಾಗಿ ಭಕ್ತಿಯಿಂದ ಶರಣಾರ್ಥಿಗಳು. ಬಸವಲಿಂಗಾಯ ಒಟ್ಟಿಗೆ ಕೂಡ ಇಲ್ಲ ತೆಪ್ಪಿಲ್ವಾ ನಂದಲ್ಲ ನಂದಲ್ಲ ಅವ್ರದ್ದು ಅಲ್ಲಿ ಎಡ್ಡು
ದಿನಿಯಾರಮ್ಮ ಇಲ್ಲೂ ಮುಗಿದ ಅಂತ ಫೋನ್ ಕಿತ್ಕೊತಾಳೆ ಮಾಡ್ತೀನಿ ತಡೆ ಒಂದು ಚಿಕ್ಕ ಮೊತ್ತ ಮಾಡ್ತೀನಿ ಸಮಿತಿಯಲ್ಲಿ ನಾವು ಇವತ್ತು 40 ಮಹಾಮನೆ ಹಾಗೂ ಕೊನೆಯ ಆಸ್ಥಾನದ ಒಂದು ನಿತ್ಯ ಕಲ್ಯಾಣ ಈ ಕಾರ್ಯಕ್ರಮಕ್ಕೆ ನಿರ್ಧರಿಸಿಕೊಂಡ ಪರಮ ಪೂಜ್ಯ ಶ್ರೀ ಮೌನ್ಯ ಅಧಿಪತಿಯಾದ ಸುವಾಸ ಗಿರಿಗೇಶ್ವರ ಮಹಾಸ್ವಾಮಿಗೆ ಭಕ್ತಿಯಿಂದ ಎಲ್ಲ ಲಿಂಗ ಒಂದು ಭಕ್ತರಿಗೆ ಶರಣಾಗ್ತಿದೆ ವಹಿಸಿಕೊಂಡಿದ್ದಾರೆ. ಒಂದು ವಿಶೇಷ ಸಂದೇಶ ಇವರಿಗೆ ನೂತನವಾಗಿ ತಾಲೂಕು ಅಧ್ಯಕ್ಷರು ಆಯ್ಕೆ ಮಾಡಲಾಗಿದೆ. ಮಾರ್ಯಪ್ರಸಾದ್ ಅವರಿಗೆ ಸ್ವಾಮಿ ಆಶೀರ್ವಾದ ಅವರಿಗೆ ಮುರುಘಾಮಠದಲ್ಲಿ ಆದೇಶ ನಾವು ಇವರಿಗೆ ನಾವು ಶರಣಾಗ್ತೀವಿ. ಹಾಗೂ ನಮ್ಮ ತಾಲೂಕದ ಬಿಜೆಪಿ ಅಧ್ಯಕ್ಷರಾದ ಶರಣರ ನಾಗರವರು ಒಳ್ಳೆಯ ಸಮಾಜ ಮುಖ್ಯವಾಗಿ ಜನಪ್ರಿಯವಾಗಿ ಒಳ್ಳೆಯ ಈ ಮಠಕ್ಕೆ ಬಳಿ ಭಾಗವಹಿಸಿದ್ದಾರೆ. ಅವರಿಗೆ ಆಶೀರ್ವಾದ ಬಸವ ಆಶೀರ್ವಾದದಲ್ಲಿ ವೀರಶೈವ ಸಮಾಜದ ಜಿಲ್ಲಾ ಗಂಗಾಧರವರು ನಮ್ಮ ಲಿಂಗ ಸಮಾಜದ ವೀರ ಸಮಾಜ ಈ ಮಠದ ಅಭಿಮಾನಿಗಳಿಗೆ ಅವರಿಗೆ ಲಿಂಗ ಒಂದು ಸಮಾಜ ಜಿಲ್ಲಾ ಡೈರೆಕ್ಟರ್ ಜಿಲ್ಲಾ ನಮ್ಮ ಸುರೇಶ್ ಅವರಿಗೆ ಅನುಮೋದನೆ. ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ